ಕೆಲಸ ಸಿಗೋದು ಕಷ್ಟ ಅಂದ್ಕೊಂಡಿದ್ದೀರಾ? ನಿಜವಾಗ್ಲೂ ಕಷ್ಟ ಇದೆ. ಏನಕ್ಕಂದರೆ ನೋಡಿ ನೀವೇ, ನಾನಿವತ್ತು ಹೋಗಿದ್ದು ವಿಪ್ರೋ ಇಂಟರ್ವ್ಯೂಗೆ. ಅಷ್ಟೆಲ್ಲ ಪೆಟ್ರೋಲ್ ಹಾಕ್ಸಿ ಐರನ್ ಮಾಡಿ ನಾವು ಅಷ್ಟು ದೂರ ಹೋಗಿರ್ತೀರಿ. ಅರೌಂಡ್ 35 ಕಿಲೋಮೀಟರ್ಸ್ ಹೋಗಿದ್ದಿದ್ದು ನಾನು ಸರ್ಜಾಪುರ ಹತ್ರ. ಸೊ ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಅರೌಂಡ್ 300 ರುಪೀಸಿಗೆ ಪೆಟ್ರೋಲೇ ಕುಡಿಯುತ್ತೆ. ಹೋಗ್ತಾ ಬೆಳಗ್ಗೆ ದಾರಿಯಲ್ಲಿ ಮಸ್ತಾಗಿತ್ತು. ಏನಕ್ಕಂದರೆ ವೆದರ್ ಅಷ್ಟು ಚೆನ್ನಾಗಿತ್ತು ಅಂತ. ಅಲ್ಲಿ ಲೊಕೇಶನಲ್ಲಿ ಬ್ಯಾಕ್ ಗೇಟ್ ಅಂತ ಇತ್ತು. ನಾನು ಅಲ್ಲಿ ಹೋಗಿ ಕೇಳಿದ್ರೆ ಇಲ್ಲ ಇಲ್ಲಿ ಬಿಡಲ್ಲ, ಗೇಟ್ 1ಗೆ ಹೋಗಿ ಅಂತಾರೆ. ಸರಿ ಏನು ಮಾಡೋಕ್ಕಾಗಲ್ಲ ಅಂತ ಮತ್ತೆ 5 ಕಿಲೋಮೀಟರ್ಸ್ ದೂರದಿಂದ ಬಂದು ಗೇಟ್ 1ಗೆ ಹೋದೆ. ಅಲ್ಲಿ ಒಳಗಡೆ ಹೋದರೆ ಇಲ್ಲ ಸೆಕ್ಯೂರಿಟಿ ಹೇಳ್ತಾನೆ ಟೈಮ್ ಆಯಿತು ಬಿಡಲ್ಲ ಅಂತಾರೆ. ನಾನಂದೆ ಅಷ್ಟು ದೂರದಿಂದ ಬಂದಿರ್ತೀರಿ, 10:30 ಆಗಿಲ್ಲ, ನೀವೇನಕ್ಕೆ ಒಳಗಡೆ ಬಿಡ್ತಾ ಇಲ್ಲ ಅಂತಂದರೆ ಇಲ್ಲ ಬಿಡಲ್ಲ ಟೈಮ್ ಆಯಿತು, ಅಷ್ಟು ಜನ ಬಂದವರು ಅದು ಇದು ಅಂತ ಅಂದರು. ಸರಿ ಏನು ಮಾಡೋಕ್ಕಾಗಲ್ಲ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಒಳಗಡೆ ಹೋಗಿ ಎಂಟ್ರಿ ಮಾಡ್ಕೊಂಡು ನಾನು ಆಫೀಸ್ ಒಳಗಡೆ ಹೋದೆ. ಅಲ್ಲೋಗಿ ನೋಡಿದ್ರೆ ಎಷ್ಟೊಂದು ಜನ ಬಂದಿದ್ರು. ಅರೌಂಡ್ 500 to 600+ ಮೆಂಬರ್ಸ್ ಬಂದಿದ್ದರು. ನಾನಂತೂ ಅಲ್ಲಿ ನೋಡೇ ಶಾಕ್ ಆದೆ. ಏನಕ್ಕೆ ಇಷ್ಟು ಜನಗೆ ಜಾಬ್ ಸಿಗ್ತಾ ಇಲ್ವಾ ಅಂದರೆ ಹೆಂಗೆ ಸಾಧ್ಯ ಅಂತ. ಅಲ್ಲೋಗಿ ಸ್ವಲ್ಪ ಹೊತ್ತು ಕಾಫಿ ಕುಡಿದೆ. ಕಾಫಿ ಕುಡ್ದು ಆಮೇಲೆ ಒಂದು ಇಂಟರ್ವ್ಯೂ ನಡೀತು. ಫಸ್ಟ್ ರೌಂಡ್ ಮಾತ್ರ ನಾನು ಸೆಲೆಕ್ಟ್ ಆದೆ. ನನಗೆ ಖುಷಿ ಆಯಿತು. ಅರೌಂಡ್ 65 ಮೆಂಬರ್ಸ್ ಮುಂದೆ ಮಾತಾಡಬೇಕು. ಏನೋ ಒಂದು ಟಾಪಿಕ್ ಕೊಡ್ತಾರೆ, ಅದ್ರ ಮೇಲೆ ನೀನು 5 ಮಿನಿಟ್ಸ್ ಅವ್ರ 3 ಮಿನಿಟ್ಸ್ ಮಾತಾಡಬೇಕು. ಅವ್ರು ನಿಮ್ಮ ಫ್ಲೂಯೆನ್ಸಿ ಮತ್ತು ಇಂಗ್ಲೀಷ್ ಹೆಂಗೆ ಮಾತಾಡ್ತಾರೆ ಅಂತ ನೋಡ್ತಾರೆ. ಅದಕ್ಕೆ ಸೆಲೆಕ್ಟ್ ಆದೆ. ಆಮೇಲೆ ಅಲ್ಲಿ ನನಗನ್ಸಿದ್ದು ಏನಂದರೆ ಲೈಕ್ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಕೇಳ್ತಾರೆ, ಇಲ್ಲಾಂದರೆ ಫ್ರೆಷರ್ಸ್ಗೂ ತೊಗೊತಾರೆ. ಬಟ್ ಅವ್ರಿಗೆ ಸ್ಕಿಲ್ಸ್ ಇರಬೇಕು ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೈ ಇರಬೇಕು. 2 ಡೇಸ್ ಆಮೇಲೆ ಇಮೇಲ್ ಬರುತ್ತೆ ಅಂತ ಅಂದರು. ನೋಡೋಣ, ಇಮೇಲ್ ಏನಾದರೂ ಬಂದರೆ ನಾನೇನು ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೆಕೆಂಡ್ ರೌಂಡು AI ಕಮ್ಯುನಿಕೇಷನ್ ಇರುತ್ತೆ ಅಂತಂದರು. ಸರಿ ಓಕೆ ಡನ್ ಅಂತ ಅಲ್ಲಿ ಪ್ಯಾಕಪ್ ಮಾಡಿ ನಾನು ಎಕ್ಸ್ಪಲ್ಸ್ ಎತ್ಕೊಂಡು ವಾಪಸ್ ಬಂದೆ. ಅಲ್ಲಿ ನೋಡಿದ್ರೆ ಫುಲ್ಲು ಟ್ರಾಫಿಕ್ಕು. ಅದಕ್ಕೆ ನಾನು ಆಫ್ ರೋಡಿಂಗ್ ರೋಡಲ್ಲಿ ಇಳಿದು ಆಫ್ ರೋಡಿಂಗ್ ಮಾಡ್ಕೊಂಡು ನನ್ನ ಮನೆಗೆ ಬಂದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್. ಇದೇ ಥರ ಸಪೋರ್ಟ್ ಮಾಡಿ.